ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಎಚ್ ಕೆ ಪಾಟೀಲ್ ಈಗ ಯಾರೋ ಸಂಸದೀಯ ಸಚಿವರೋ ಕಾನೂನು ಸಚಿವರೋ ಒಬ್ರು ಅವರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ಉಗ್ರಪ್ಪ ಯಾರ್ಯಾರೋ ಮೆಂಬರ್ಗಳು ಸೇರಿಸಿ ಈ ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲಪ್ಪ ನಿಮ್ಮ ಕಾಂಗ್ರೆಸ್ ನಾಯಕರು. ಅದೊಂಚೂರು ತೆಗೆದು ನೋಡಿ ಶಿವಕುಮಾರ್ ಅವರೇ. ಇವ್ಯಾವ ಬೇರೆ ಮಾತಾಡೋದು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನೆನ್ನೆ ಮಾತಾಡೋರಲ್ಲ ಕೆಲವರು, ಅದು ನನಗೆ ಅದರ ಅವಶ್ಯಕತೆ ಇಲ್ಲ. ಮಾತಾಡೋರಿಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಾನು ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟವನೇ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನ ಜಾರಿಗೆ ತರ ಕೊಟ್ಟವ್ರಂತೆ. ಯಾವ ತರ ಜಾರಿಗೆ ತರ್ತೀರಿ? ಯಾವನಿಗೋ ಒಬ್ಬನಿಗೆ 500 ಎಕರೆ ನೀನು ಮಾಡಪ್ಪ ಅದೆಂಥದ್ದು IT ಕಾರಿಡಾರು, ಇನ್ನೊಬ್ಬರಿಗೆ ಇನ್ಯಾವುದೋ ಒಂದಿದು ಭೂಮಿ ಹಂಚ್ಕೊಳಕ್ ಮಾಡಿದಿರಿ. ಇದನ್ನ ಯಾವ ತರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಇನ್ನು ಸರ್ಕಾರ ಇರೋದು 2 ವರ್ಷ ಇರ್ತದೆ, 2 ವರ್ಷ ಇರ್ಬೇಕಿನ್ನ. ಈ 2 ವರ್ಷದಲ್ಲ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ?